ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 3 ಜುಲೈ 2024 ನಿಫ್ಟಿ 50 BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ನಿಫ್ಟಿ 50 ಹಾಗೂ BSE ಸೆನ್ಸೆಕ್ಸ್ ಏನಿದೆ ಒಂದು ಹೊಸ ದಾಖಲೆನೇ ಬರೆದಿದೆ. ಇವತ್ತು ಇದು ಎಲ್ಲಿ ತನಕ ಹೋಲ್ಡ್ ಆಗುತ್ತೆ, ಇದರಲ್ಲಿ ಏನಾರ ಮತ್ತೆ ಕುಸಿಯುತ್ತಾ ಮತ್ತು ಇಳಿಕೆ ಆಗುತ್ತಾ, ಅದು ಮುಂದೆ ನೋಡೋಣ. ಈಗ ನೋಡೋಣ ಬನ್ನಿ ಏನಾಗಿದೆ ಅಂತ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,286.50, ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 162.65ಕ್ಕೆ ಏರಿಕೆಯಾಗಿದೆ. ಅಷ್ಟು ಪಾಯಿಂಟ್ಸ್ಗಳಷ್ಟು ಏರಿಕೆಯಾಗಿದೆ. ಇದು ಒಂದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ಹೊಸ ದಾಖಲೆನೇ ಅಂತಲೇ ಹೇಳ್ಬೋದು, 24,286. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 545.34 ಪಾಯಿಂಟ್ಸ್ಗಳಷ್ಟು ಏರಿಕೆಯಾಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ 79,986.80, ಅಂದರೆ ಹತ್ತತ್ರ ಒಂದು 80,000 ಪಾಯಿಂಟ್ಸ್ ಹತ್ತತ್ರನೇ ಇದೆ BSE ಸೆನ್ಸೆಕ್ಸ್. ಅದೇ ರೀತಿ ನಾವು ನೋಡೋದಾದರೆ ಭಾರತೀಯ ಶೇರ್ ಮಾರ್ಕೆಟ್ನಲ್ಲಿ ಇದು ನಿಫ್ಟಿ 50 ಮತ್ತು BSE ಸೆನ್ಸೆಕ್ಸ್ನ ಒಂದು ಹೊಸ ದಾಖಲೆ ಅಂತಲೇ ಹೇಳ್ಬೋದು. ಇದ್ರ ಮೇನ್ ಕಾರಣ ಅಂತ ಹೇಳಿದ್ರೆ ಒಂದು HDFC ಬ್ಯಾಂಕ್ಸ್ ಇರ್ಬೋದು, ಫಿನಾನ್ಷಿಯಲ್ ಬ್ಯಾಂಕ್ಸ್ ಮತ್ತು ಗ್ಲೋಬಲ್ ಶೇರ್ ಮಾರ್ಕೆಟ್ಗಳ ಒಂದು ಸಪೋರ್ಟು. ಮೇನ್ HDFC ಬ್ಯಾಂಕ್ ಇವತ್ತು ಒಂದು ಹೆವಿ ವೇಟ್ ಆಗಿ ಒಂದು ಒಳ್ಳೆ ಡ್ರೈವ್ ಮಾಡಿದೆ ನಮ್ಮ ಶೇರು ಮಾರ್ಕೆಟ್ನ. ಇದ್ರ ಬಗ್ಗೆ ನಾವು ಒಂದು 21ನೇ ತಾರೀಕು ಜೂನ್ ಬಗ್ಗೆನೂ ಹೇಳಿದ್ವಿ. HDFC ಬ್ಯಾಂಕ್ ಹೆಂಗೆ ಒಂದೇ ತಿಂಗಳಲ್ಲಿ ಒಂದು 14% ಅಷ್ಟು ಲಾಭ ನೀಡಿದೆ ಅಂತ. ಅದೇ ರೀತಿ ನಾವು ನಿಫ್ಟಿ 50 ನೋಡೋದಾದರೆ ಒಂದೇ ತಿಂಗಳಲ್ಲಿ 3ನೇ ತಾರೀಕು ಜೂನ್ ನಾವು ನೋಡೋದಾದರೆ ಇವತ್ತಿಂದ ಒಂದು ತಿಂಗಳ ಹಿಂದೆ 4ನೇ ತಾರೀಕು ಫಲಿತಾಂಶ ಇತ್ತು, ಎಲೆಕ್ಷನ್ದು ರಿಸಲ್ಟ್ ಇತ್ತು. ಅವತ್ತು ಒಂದು ದೊಡ್ಡ ಕುಸಿತ ಆಯಿತು. ಅದ್ರ ಹಿಂದಿನ ದಿವಸನೂ ನಾವು ತೊಗೊಂಡ್ರೆ ಇದು ಒಂದೇ ತಿಂಗಳಲ್ಲಿ ಹೆಚ್ಚು ಕಡಿಮೆ 1022.60 ಅಷ್ಟು ಪಾಯಿಂಟ್ಸ್ಗಳಷ್ಟು ಏರಿಕೆಯಾಗಿದೆ ನಿಫ್ಟಿ 50, ಅಂದರೆ 4.4% ಅಷ್ಟು ಒಂದೇ ತಿಂಗಳಲ್ಲಿ ಏರಿಕೆಯಾಗಿದೆ. ಇದು ಒಂದು ದೊಡ್ಡ ಏರಿಕೆನೇ ಅನ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಹಾಗೆ ನಾವು ಇವತ್ತು ಟ್ರೆಂಡಿಂಗ್ ಶೇರ್ಸ್ಗಳ ಬಗ್ಗೆ ನೋಡೋದಾದರೆ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡೋದಾದರೆ ಇವತ್ತು ₹25.50 ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ವೊಡಾಫೋನ್ ಐಡಿಯಾ ಇವತ್ತು ಒಂದು ಒಳ್ಳೆಯ ಏರಿಕೆ ಕಂಡಿದೆ, 2.64% ಅಷ್ಟು ಏರಿಕೆ ಆಗಿದೆ, ಅಂದರೆ ಒಂದು 45 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಇದರಲ್ಲಿ ಸುಮಾರು ₹5.65 ಅಷ್ಟು ಇಳಿಕೆ ಆಗಿದೆ. ಹಾಗೆ HDFC ಬ್ಯಾಂಕು ಮೇನ್ 2.2%. ಇಂಥ ದೊಡ್ಡ ಬ್ಯಾಂಕು ಮತ್ತು ಒಂದು ದೊಡ್ಡ ವಾಲ್ಯೂಮ್ಸ್, ಅತಿ ಹೆಚ್ಚು ಶೇರ್ಸ್ ಬ್ಯಾಂಕಿಂಗ್ ಸೆಕ್ಟರ್ಲ್ಲಿ ನೋಡೋದಾದರೆ ಇರೋದು. ಅಂದರೆ ನಾವು ಟಾಪ್ ಪ್ರಯಾರಿಟಿನಲ್ಲಿ ನಾವು ನೋಡೋದಾದರೆ ಟಾಪ್ ಮೋಸ್ಟಲ್ಲಿ ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ವಾಲ್ಯೂಮ್ಸ್ನಲ್ಲಿ ಬರುತ್ತೆ HDFC ಬ್ಯಾಂಕ್. ಇದು 2.2% ಏರಿಕೆ ಆಗಿದೆ, ಅಂದರೆ ₹38 ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಒಂದು ಮಾರ್ಕೆಟ್ನ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಅದೇ ರೀತಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ನೋಡೋದಾದರೆ ಇದು ಹೆಚ್ಚು ಕಡಿಮೆ 8.65% ಅಷ್ಟು ಏರಿಕೆಯಾಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹223.11, ಅಂದರೆ ₹223.11 ಇದು ಇವತ್ತು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಇದೂ ಅಷ್ಟೇ ಹೆಚ್ಚು ಕಡಿಮೆ ಒಂದು ವರ್ಷವೂ ಆಗಿಲ್ಲ. ಇದು ಒಂದು ತುಂಬಾ ಹೈ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಅದೇ ರೀತಿ GTL ಇನ್ಫ್ರಾ ಲಿಮಿಟೆಡ್ ಇದು ಸುಮಾರು 4.74% ಅಷ್ಟು ಇವತ್ತು ಏರಿಕೆ ಆಗಿದೆ, ₹3.75 ಕ್ಲೋಸ್ ಆಗಿದೆ. ಅಂದರೆ ಈ ಶೇರ್ಸ್ನ ನಾವು ಬಿಡ್ಡಿಂಗ್ ಮಾಡಿದ್ರೂ, ನಾವು ಬೈ ಮಾಡೋಕೆ ಹೋದ್ರೂ ಒಂದು ಸೇಲಿಗೆ ಸಿಗ್ತಾ ಇಲ್ಲ. ಇದು ಆ್ಯಕ್ಚುಲಿ ಅಷ್ಟು ಡಿಮ್ಯಾಂಡ್ ಇದೆ ಇದು GTL ಇನ್ಫ್ರಾ ಲಿಮಿಟೆಡ್. ಸದ್ಯಕ್ಕೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು ಅಂದರೆ ಹೆಚ್ಚು ಕಡಿಮೆ ತುಂಬ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ನಿಫ್ಟಿ 50 ಕಂಪ್ನಿಲಿ ನೋಡೋದಾದರೆ. ಅದೇ ರೀತಿ ಮೇನ್ ಅತಿ ಹೆಚ್ಚು ಟಾಪ್ ಗಿನ್ನರ್ಸ್ನ ನೋಡೋದಾದರೆ ಟಾಟಾ ಕನ್ಸ್ಯೂಮರ್ಸ್ ಪ್ರಾಡಕ್ಟ್ಸ್, ಇದು FMCG ಕಂಪ್ನಿ, ಇವತ್ತು ಒಂದೇ ದಿವಸದಲ್ಲಿ ₹41.35 ಅಷ್ಟು ಏರಿಕೆ ಆಗಿದೆ. ಹಾಗೆ ಅಡಾನಿ ಪೋರ್ಟ್ಸು ಇವತ್ತು ₹35.80 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಕೋಟಕ್ ಬ್ಯಾಂಕು ಸುಮಾರು ₹41.10 ಅಷ್ಟು ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ₹38 ಅಷ್ಟು ಏರಿಕೆ ಆಗಿದೆ. ಹಾಗೆ ಆಕ್ಸಿಸ್ ಬ್ಯಾಂಕ್ ₹26.60 ಪ್ರತಿಯೊಂದು ಶೇರ್ಲಿ. ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ಪ್ರತಿಯೊಂದು ಶೇರ್ಲಿ ₹26 ಅಷ್ಟು ಏರಿಕೆ ಆಗಿದೆ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿಯೊಂದು ಶೇರಲ್ಲಿ ₹13.80 ಅಷ್ಟು ಏರಿಕೆ ಆಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸ್, ಐಚರ್ ಮೋಟರ್ಸ್, ಪವರ್ ಗ್ರಿಡ್, ಬಜಾಜ್ ಫಿನಾನ್ಸ್, JSW ಸ್ಟೀಲ್, ಕೋಲ್ ಇಂಡಿಯಾ, ಅಡಾನಿ ಎಂಟರ್ಪ್ರೈಸಸಲ್ಲಿ ಏರಿಕೆ ಆಗಿದೆ. ಹಾಗೆ HDFC ಲೈಫ್, ಟಾಟಾ ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್, ICICI ಬ್ಯಾಂಕ್, ಬಜಾಜ್ ಫಿನ್ಸರ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಬ್ರಿಟಾನಿಯಾ ಇಂಡಸ್ಟ್ರೀಸ್ನಲ್ಲಿ ಏರಿಕೆಯಾಗಿದೆ. ಹಾಗೆ ಬನ್ಸಾಲ್ ಬೈರಿ ಇಂಡಸ್ಟ್ರೀಸ್ ಇದು IPOನಲ್ಲಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ₹14,094, ಪ್ರೈಸ್ ಬ್ಯಾಂಡ್ ಬಂದು ₹243 ಇಂದ ₹256. ಇದು 3 ಜುಲೈ ಇವತ್ತಿಗೆ ಓಪನ್ ಆಗಿರೋದು. ನಾಳೆ ಅಥವಾ ನಾಡಿದ್ದು 5ನೇ ಜುಲೈನಲ್ಲಿ ಇದು ಕ್ಲೋಸ್ ಆಗುತ್ತೆ. ಇದಕ್ಕೆ ಒಂದು ಹೆಚ್ಚು ಕಡಿಮೆ ಇವತ್ತು ಆಲ್ಮೋಸ್ಟ್ ಸಬ್ಸ್ಕ್ರಿಪ್ಷನ್ ಅವರ ಅಪ್ಲಿಕೇಶನ್ನೇ ಆಗಿರ್ಬೋದು. ನೋಡಬೇಕು, ಇದು ಒಂದು ಒಳ್ಳೆಯ ಡಿಮ್ಯಾಂಡಲ್ಲಿದೆ, ಪಾಪ್ಯುಲಾರಿಟಿ ಇದೆ, ನೋಡಬೇಕು ಇದೇನಾಗುತ್ತೆ ಅಂತ. ಅದೇ ರೀತಿ ಡೆನ್ಸ್ಟಿನ್ ಟೆಕ್ ಲಿಮಿಟೆಡ್ SME IPO ಇತ್ತು. ಇದು ಸುಮಾರು 140% ಪ್ರೀಮಿಯಮಲ್ಲಿ ಇದು ಲೀಸ್ಟ್ ಆಗಿದೆ. ಇದು
ಆಮೇಲೆ ಟ್ಯಾಫೆ ಮತ್ತು ಮೋಟರ್ಸ್ ಏನಿದೆ ಜರ್ಮನ್ಸ್ ಕಂಪ್ನಿ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗಿಗೆ ಒಂದು ಟೈಅಪ್ ಮಾಡ್ಕೊಂಡಿದೆ, ಪಾರ್ಟ್ನರ್ಶಿಪ್ಪಲ್ಲಿ ಹೋಗಿದೆ ಟ್ಯಾಫೆ ಕಂಪನಿ. ಹಾಗೆ ನಾವು ನೋಡೋದಾದರೆ ಟಾರ್ಕ್ ಲಿಮಿಟೆಡ್ ಇವತ್ತು ಒಂದೇ ದಿವಸದಲ್ಲಿ 4.3% ಅಷ್ಟು ಏರಿಕೆ ಆಗಿದೆ. ಒಂದು ತಿಂಗಳಲ್ಲಿ ಸುಮಾರು 28.43% ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿರೋ ಶೇರ್. ಇದು ಒಂದು ಕನ್ಸ್ಟ್ರಕ್ಷನ್ ಕಂಪನಿ, ಆಮೇಲೆ ಲಕ್ಸುರಿ ಲಿವಿಂಗ್ ಅಂತ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಹಾಗೆ ಇದು ಒಂದು ವರ್ಷದಲ್ಲಿ ಸುಮಾರು 238.52% ಅಷ್ಟು ರಿಟರ್ನ್ಸ್ ಕೊಟ್ಟಿರೋ ಕಂಪ್ನಿ. ಅಂದರೆ 64 ರೂಪಾಯಿ ಇತ್ತು ಹೋದ ವರ್ಷ ಜುಲೈನಲ್ಲಿ, ಇವಾಗ ನೋಡಿದ್ರೆ ಇದು 216.99 ಆಗಿದೆ. ಹಾಗೆ SKF ಡಿವಿಡೆಂಟ್ ಇದು ಪ್ರತಿಯೊಂದು ಶೇರಿಗೆ 130 ರೂಪಾಯಿ ಅಷ್ಟು ಡಿವಿಡೆಂಟ್ ಕೊಟ್ಟಿದೆ. ಇದು SKF ಕಂಪ್ನಿ ಬೇರಿಂಗ್ಸ್ ಎಲ್ಲ ಮಾಡುತ್ತಲ್ಲ ಆ ಕಂಪ್ನಿ ಇದು. ಹಾಗೆ ನಾವು JSW ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ JSW ಇನ್ಫ್ರಾಸ್ಟ್ರಕ್ಚರ್ದು ಇನ್ನೊಂದು ಸಬ್ಸಿಡರಿ ಕಂಪ್ನಿ ಇದೆ, JSW ಟಿಟಿಕಾರಿನ್ ಮಲ್ಟಿಪರ್ಪಸ್ ಟರ್ಮಿನಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದಕ್ಕೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಇದು ನಾವು ನೋಡಿದ್ರೆ ಅಕ್ಟೋಬರ್ 2023ರಿಂದ JSW ಇನ್ಫ್ರಾಸ್ಟ್ರಕ್ಚರ್ ಶೇರ್ ನೋಡಿದ್ರೆ ಆಲ್ಮೋಸ್ಟ್ ಇದು ಒಂದು ಡಬಲ್ ಆಗಿರೋ ಶೇರ್. ಇವಾಗ 349 ರೂಪಾಯಿ ಇದೆ JSW ಇನ್ಫ್ರಾಸ್ಟ್ರಕ್ಚರ್. JSW ಟಿಟಿಕಾರಿನ್ ಮಲ್ಟಿಪರ್ಪಸ್ ಮಿಕ್ಸ್ಗೆಲ್ಲ JSW ಇನ್ಫ್ರಾಸ್ಟ್ರಕ್ಚರ್ ಈ ಕಂಪ್ನಿ ಬರೋದು. ಹಾಗೆ ಮಹೇಂದ್ರ ಹಾಲಿಡೇಸ್ ಆ್ಯಂಡ್ ರೆಸಾರ್ಟ್ಸ್ ಇಂಡಿಯಾ ಲಿಮಿಟೆಡ್ ನೋಡಿದ್ರೆ ಇದಕ್ಕೆ ಒಂದು ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅವಾರ್ಡ್ ಸಿಕ್ಕಿದೆ. ಇದಕ್ಕೆ ಮಹೇಂದ್ರ ಹಾಲಿಡೇಸ್ ಆ್ಯಂಡ್ ರೆಸಾರ್ಟ್, ಕ್ಲಬ್ ಮಹೇಂದ್ರ ಅಂತ ರೆಸಾರ್ಟ್ಸ್ಗಳಿದ್ದಲ್ಲ ಅದೇ ಇದು. ಇದು ನಾವು ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 50.65% ಅಷ್ಟು ಇದು ಒಂದು ರಿಟರ್ನ್ಸ್ ಕೊಟ್ಟಿದೆ. ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ಇದು 50% ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತಲೇ ಹೇಳ್ಬೋದು. ಹಾಗೆ ಡೆನ್ಸ್ಟಿನ್ ಟೆಕ್ ಲೀಸ್ಟ್ 140% ಪ್ರೀಮಿಯಮ್ ಅದು ಹೇಳಿದ್ವಿ. ಹಾಗೆ ಫೆಡ್ರಲ್ ಬ್ಯಾಂಕ್ ನಾವು ನೋಡೋದಾದರೆ ಇವತ್ತು ಒಂದು 3.6% ಅಷ್ಟು ಒಂದು ಏರಿಕೆ ತೋರಿಸಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 181 ರೂಪಾಯಿ 30 ಪೈಸದ್ದು ಒಂದು ಶೇರ್ ಇದು ಫೆಡ್ರಲ್ ಬ್ಯಾಂಕ್ ಇವಾಗ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.